ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಂಜಿತಾ. ಸಂಭ್ರಮವಾಯಿತು ಶಿವರಾತ್ರಿ. ಶಾಸಕ ಎಸ್ ಟಿ ಸೋಮಶೇಖರ್ಗೆ ಸಿಕ್ತು ಜನಗಳ ಅಭಿಮಾನದ ಪ್ರೀತಿ. ಹೌದು, ನೀವು ನೋಡ್ತಿರೋರಿಗೆ ಗೊತ್ತಾಗತ್ತೆ, ಎತ್ತ ನೋಡಿದ್ರು ಜನಸಾಗರ, ಅಲಂಕಾರ. ಒಂದು ಕಡೆ ಕೇದಾರ್ನಾಥನೇ ದರೆಗಿಳಿದು ಬಂದಂತೆ, ಮತ್ತೊಂದು ಕಡೆ ಜ್ಯೋತಿರ್ಲಿಂಗಗಳ ದರ್ಶನ, ಇನ್ನೊಂದು ಕಡೆ ಸ್ವರ ಮಾಂತ್ರಿಕನ ಕಂಠಚಳಕ, ಕುಣಿದು ಕುಪ್ಪಳಿಸಿದ ಯಶವಂತಪುರ ಕ್ಷೇತ್ರದ ಜನ. ಇದನ್ನೆಲ್ಲ ಕಣ್ತುಂಬಿಕೊಂಡ ಸಂತಸಪಟ್ಟ ಶಾಸಕರು. ಈ ದೃಶ್ಯಗಳನ್ನೆಲ್ಲ ಕಾಣಲು ಸಿಕ್ಕಿದ್ದು ನಮ್ಮ ಶಾಸಕರು ಆಯೋಜಿಸಿದ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ. ತಂಬಿಟ್ಟು, ರುದ್ರಾಕ್ಷಿ, ಪ್ರಸಾದ, ನೀರಿನ ವ್ಯವಸ್ಥೆ ಎಲ್ಲವನ್ನು ಸುಸಲಿತವಾಗಿ ಮಾಡಲಾಗಿತ್ತು. ಜನಗಳನ್ನು ನೋಡುತ್ತಾ ಅವರಿಗೆ ನಮಸ್ಕರಿಸಿದ ಶಾಸಕರು. ಇದೊಂದು ಐತಿಹಾಸಿಕ ಕ್ಷಣವಾಯಿತು ಅನ್ನೋದ್ರಲ್ಲಿ ತಪ್ಪಿಲ್ಲ. ಹಾಗಾದ್ರೆ ಈ ಕಾರ್ಯಕ್ರಮ ಹೇಗಿತ್ತು? ಶಾಸಕರ ಬಗ್ಗೆ ಜೈ ಜಾತಿಯ ವಿಜಯ್ ಪ್ರಕಾಶ್ ಅವರು ಏನ್ ಹೇಳಿದ್ರು ನೀವೇ ನೋಡಿ. ಸೋಮಶೇಖರ್ ಸಾಹೇಬ್ ಇವತ್ತು ಬಂದ್ರು, ಬಹಳ ಚೆನ್ನಾಗಿ ಕರ್ಕೊಂಡ್ಬನ್ನಿ ಸಾಹೇಬ್ರನ್ನ ಕರ್ಕೊಂಡ್ಬನ್ನಿ. ಒಂದು ನಿಮಿಷ ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು ಸಾಹೇಬ್ರೆ. ಪಾಪ ತಾವು ಪೂಜೆಯಲ್ಲಿ ಇದ್ರಿ, ಆದ್ರೆ ಇದು ನಿಮ್ಮ ನಮ್ಮ ಸೋಮಶೇಖರ್ ಸಾಹೇಬ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಅವರು ನನಗೆ ಅವರ ಬಗ್ಗೆ ಗೊತ್ತಾಗಿರೋ ವಿಷಯ ಇಷ್ಟೇ, ಏನು ಮಾಡಬೇಕು ಅಷ್ಟು ಮಾತ್ರ ಯೋಚಿಸ್ತಾರೆ. ಹಾಗಾಗಿ ನಿಜಕ್ಕೂ ಅವರು ಸಮಾಜ ಸೇವಕರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿನ 40-50 ಜನ ಇಲ್ಲ, ಅದಕ್ಕೂ ಬಹುಶಃ ಹೆಚ್ಚಿರಬಹುದೇನೋ, ಆದರೆ ನನ್ನ ಕಣ್ಣಿಗೆ ಇಷ್ಟು ಸಾವಿರಾರು ಜನ ಕಾಣ್ತಾ ಇದ್ದಾರೆ. ಅಲ್ಲಿ ಲೈನಲ್ಲಿ ಒಂದು 8-10 ಜನ ಲೈನಲ್ಲಿ ಇದ್ದಾರಂತೆ. ಎಲ್ಲರಿಗೂ ಬಿಸಿ ಬಿಸಿ ಆದಂತಹ ಪ್ರಸಾದ, ಆ ಈಶ್ವರನ ದರ್ಶನ. ನಾನು ಹೋಗಿ ದರ್ಶನ ಮಾಡಿದೆ. ಕೇದಾರನಾಥ ಅಷ್ಟು ಸುಂದರವಾಗಿ ಇಲ್ಲಿ ನೆಲೆಸಿದ್ದಾನೆ. ಇವತ್ತು ಬಹುಶಃ ಕೇದಾರನಾಥ ಇಲ್ಲೇ ಇದ್ದಾನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಸ್ವತಃ ಕೇದಾರನಾಥಕ್ಕೆ ಹೋಗಿದ್ದೀನಿ. ನಾನು ಕೇದಾರನಾಥಕ್ಕೆ ಹೋಗಿರೋದ್ರಿಂದ ನನಗೆ ಗೊತ್ತು, ಬಹಳ ಶ್ರದ್ಧೆಯಿಂದ ಮಾಡಿದ್ದಾರೆ ಆ ಲಿಂಗವನ್ನ. ಹಾಗಾಗಿ ತಾವೆಲ್ಲರೂ ಪುಣ್ಯವಂತರು. ತಮ್ಮ ಮುಂದೆ ನಿಂತಿರೋ ನಾನು ನಿಜಕ್ಕೂ ಪುಣ್ಯವಂತ, ಯಾಕಂದ್ರೆ ನಿಮ್ಮೆಲ್ಲರ ಆಶೀರ್ವಾದಗಳು ಪಡಿಬೋದು. ನಮಸ್ಕಾರ.